ಎಸ್ ಆಫ್ಟರ್ ಏನು 47 ನಿಮಿಷಗಳ ನಂತರ ಫೈನಲಿ ನಾಗರಾಜ್ ಯಾದವ್ ಮಾನ್ಯ ಅಜಿತ್ ಎಲ್ಲರೂ ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಎಲ್ರಿಗೂ ಒಂದ್ಸಲ ರಿಯಾಕ್ಟ್ ಮಾಡಿ ಮಾತನ್ನು ಕೂಡ ಕೇಳಿದ್ದೇನೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಒಂದು ರೆಕಾರ್ಡ್, ಒಂದು ದಾಖಲೆಯನ್ನು ಮುರಿತಕ್ಕಂಥ ದಿನ ಬಂದಿರತಕ್ಕ ಸಂದರ್ಭ ನಾನೊಬ್ಬ ಕಾಂಗ್ರೆಸ್ ಭಕ್ತರನಾಗಿ ಒಬ್ಬ ಕರ್ನಾಟಕದ ನಾಗರಿಕನಾಗಿ ಉತ್ತಮವಾದ ಸಾಧನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಮ್ಮ ಮೂಲಕ, ತಮ್ಮ ಚಾನೆಲ್ನ ಮೂಲಕ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಬಿಕಾಸ್ ಇಸ್ ಮೈ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್. ಒಬ್ಬ ಲಾಂಗ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ನಾವು ಅಭಿನಂದನೆ ಸಲ್ಲಿಸಬೇಕಾದ್ರೆ ನಮ್ಮ ಕರ್ತವ್ಯ ಹೇಳ್ತೀವಿ. ದೇವರಾಜ ಅರಸರು ಅವರೇನು ಮಾಡ್ತಾರೆ, ಸಾಮಾಜಿಕ ನ್ಯಾಯದ ಒಂದು ಕ್ರಾಂತಿಕಾರಿ ಶಿಲ್ಪಿ ಅಂತ ಕರೆದು ತಪ್ಪಾಗಲ್ಲ, ಹೊಸ ರಾಜಕೀಯ ಪರಿವರ್ತನೆ ತಂದಂತಹ ಮಹಾನ್ ನಾಯಕ ಅಂತೇಳಿ ನಾವು ಅವರನ್ನು ನೋಡ್ತೇವೆ. ಅವರು ಬಿತ್ತಿದಂಥ ಬೀಜವನ್ನು ಬೆಳೆಸಿದಂಥ ಕೆಲಸ ಯಾವುದು ಮಾಡಿ ಸಂವಿಧಾನದ ಮೂಲಕ, ಸಂವಿಧಾನ ಆಶಯಗಳ ಮೂಲಕ, ಮ್ಯಾನಿಫೆಸ್ಟೋಗಳ ಮೂಲಕ, ಆಡಳಿತದ ಮೂಲಕ ಅದನ್ನ ಬೆಳೆಸಿರ್ಬೇಕಾದ್ರೆ ಯಾವ ಬಡತನದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಆಶಾಕಿರಣ ಕೆಲಸ ಮಾಡೋದು ಯಾರಾದ್ರು ಇದ್ದರೆ ಕರ್ನಾಟಕ ರಾಜ್ಯದ ಏಕೈಕ ನಾಯಕ ಸಿದ್ದರಾಮಯ್ಯ ಸಾಹೇಬ್ರನ್ನ ಹತ್ರ ಹೇಳ್ತಾ ಇದ್ದೀನಿ. ಅದನ್ನು ಅಹಿಂದ ವರ್ಗದ ನಾಯಕರುಗಳು ಅಂತ ಹೇಳ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಕೇವಲ ಅಹಿಂದ ವರ್ಗದ ನಾಯಕರಾಗಿರಲಿಲ್ಲ, ಈ ರಾಜ್ಯದ ಅಖಂಡ ಕರ್ನಾಟಕದ ನಾಯಕರಾಗಿ 6.5 ಕೋಟಿ ಕನ್ನಡಿಗರ ನಾಯಕರಾಗಿ ಕೆಲಸ ಮಾಡಿರೋದು ಸತ್ಯ ನಮ್ಮ ಹತ್ತಿರ ಹೇಳ್ತಾ ಇದ್ದೀನಿ. 16 ಬಜೆಟ್ಗಳನ್ನ ಕೊಟ್ಟಿರಬೇಕು ಅಂತಂದ್ರೆ ಈ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ಮೇಧಾವಿ ಮುಖ್ಯಮಂತ್ರಿಗಳಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಿದ್ರೆ ಅವ್ರು ಹೇಳೋ ವಿಚಾರ ಹೇಳ್ತೀನಿ ಕೇಳಿ. ನೀರಾವರಿ ವಿಚಾರ ಹೇಳಿದ್ರು ದೇವರಾಜರು, ಇವ್ರು ಲಾಸ್ಟ್ ಇಂದಾನೆ ಮುಂದಕ್ಕೆ ಬರ್ತೀನಿ, ಹೇಳಿದ್ರು ನೀರಾವರಿಗೆ ಏನೂ ಮಾಡಲಿಲ್ಲ ಅಂತೇಳಿ. ಲಾಸ್ಟ್ 13ರಿಂದ 18 ಅಧಿಕಾರದಲ್ಲಿ ಇರಬೇಕಾದ್ರೆ 60,000 ಕೋಟಿಗಳನ್ನು ಖರ್ಚು ಮಾಡಿದ್ದು ಯಾವುದಾದ್ರೂ ಸರ್ಕಾರ ಮಾಡಿದ ದಾಖಲೆ ಇಡ್ಲಿಕ್ಕೆ ಕೇಳಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ತದನಂತರ ಈಗ ಬಂದಂಥ ಸಂದರ್ಭದಲ್ಲೂ ಕೂಡ ಕೊಟ್ಟಂಥ ಮಾತಿನಿಂದ ನಡ್ಕೊಂಡಿರ್ತಕ್ಕ ನೀರಾವರಿ ದುಡ್ಡನ್ನ ಮೀಸಲಿಟ್ಟು 1,000 ಕೋಟಿ ರೂಪಾಯಿ ಖರ್ಚು ಮಾಡಿರ್ಕೊಂಡು ನಾವು ಇವತ್ತು ಕೂಡ ಹೇಳ್ತಾ ಇದೀವಿ ಕೇಳಿ. ಅದೇ ಆಲ್ಮಟ್ಟಿ ವಿಚಾರದಲ್ಲಿ ಏನಾದರೂ ನಮ್ಗೆ ತೀರ್ಮಾನ ಮಾಡಬೇಕು ಅಂದರೆ ಅವ್ರಿಗೆ ಗೆಜೆಟ್ ನೋಟಿಫೈ ಮಾಡಿದ್ದೆ ಆದರೆ ನಾಳೆ ಬೆಳಗ್ಗೆ ಕೆಲಸ ಮಾಡ್ತೀನಿ ಅಂತ 1000 ಸಲ ಹೇಳ್ತಾರೆ. ದಯವಿಟ್ಟು ಮಾತಾಡ್ಬಿಡಿ ದೇವರಾಜರೇ, ದಯವಿಟ್ಟು ಡೋಂಟ್ ಇಂಟರ್ಫಿಯರ್. ನಾನು ಹೇಳ್ತಾ ಇದ್ದೀನಿ ಕೇಳಿ. ಇನ್ನೊಂದು ಹೇಳ್ತೀನಿ, ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. SCP TSP ಕರ್ನಾಟಕದಲ್ಲಿ ಕೊಟ್ಟಂತ ಯಾರಾದ್ರೂ ಧೀಮಂತ ವ್ಯಕ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ದೀನ ದಲಿತರಿಗೋಸ್ಕರ ಕೊಟ್ಟಂತ 42,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಮೀಸಲಿಟ್ರಲ್ಲ, ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾರ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಅದೇ ಕೆಳವರ್ಗದಲ್ಲಿರ್ತಕ್ಕಂಥ ಎಲ್ಲರೂ ಸರ್ಕಾರಿ ಕೆಲಸ ನೋಡ್ತಾ ಇರ್ಬೇಕಾದ್ರೆ ನೀವು ಉದ್ಯಮಿಗಳಾಗಬೇಕು, ನೀವು ಕಾಂಟ್ರಾಕ್ಟರ್ಗಳಾಗಬೇಕಾದ್ರೆ ನಿಮಗೆ ಕಾಂಟ್ರಾಕ್ಟಲ್ಲಿ ಮೀಸಲಾತಿ ತಂದು ಕೊಟ್ರಲ್ಲ ಶೋಷಿತ ವರ್ಗಗಳಿಗೆ, ದಟ್ ಈಸ್ ಗಿವಿಂಗ್ ದ ರಿಯಲ್ ಟರ್ನ್ ಟು ದ ಎಂಟೈರ್ ಎಕನಾಮಿ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ. ಈಗ ನಡೀತಾ ಇರ್ತಕ್ಕಂಥ ಒಂದ್ಸಲ 13ರಿಂದ 18ವರೆಗೂ ನಡೆದ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ 165 ಭರವಸೆಗಳನ್ನ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ವಲ್ಲ, 157 ಭರವಸೆಗಳನ್ನ ಈಡೇರಿಸಿ ದಾಖಲೆ ಸಮೇತ ಜನಗಳ ಮುಂದೆ ಇಟ್ಟು 100 ಬಾರಿ ಕರೆದ್ವಿ ನಾವು. ಬಂದು ಚರ್ಚೆ ಮಾಡಿಲ್ಲ ಅಂದ್ರೆ ನಿಮಗೆ ಅಂಕಿಅಂಶ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಬರಲಿಕ್ಕೆ ತಯಾರಾಗಲಿಲ್ಲ ಅಂತ ಮಾತು ಹೇಳ್ತೀನಿ. ಇವತ್ತೇ ಇರ್ತಕ್ಕಂಥದ್ದು 23ರಿಂದ 20 ಇವರು 2.5 ವರ್ಷ ನಡೀತಾ ಸರ್ಕಾರವನ್ನು ನೋಡಿದಾಗ ಇವತ್ತು ಕೂಡ ಕೊಟ್ಟ ಭರವಸೆಗಳನ್ನ ಮೋರ್ ದನ್ 50% ಒಂದು ಟೈಮ್ ಸ್ಪೆಸಿಫಿಕ್ ಅಹಿಂದ ವರ್ಗದ ನಾಯಕರು ಇಲ್ಲಿವರೆಗೆ ಜಾತಿ ಗಣತಿಯನ್ನ ಅಳವಡಿಕೆ ಮಾಡಿ ನೀವು ಸಪ್ಲಿಮೆಂಟರಿ ಕ್ವಶನ್ ಕೇಳಿದ್ರು, ನಾನು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಅವ್ರು ಮಾತಾಡಲಿ ಫ್ರೀ ಗಿವ್ ಮಿ ಫ್ರೀ ಹ್ಯಾಂಡ್. ಲಾಸ್ಟ್ 1 ಮಿನಿಟಲ್ಲಿ ಆನ್ಸರ್ ಮಾಡ್ತೀವಿ ಅದನ್ನ. ಇವತ್ತು ವಿಷಯ ಆ ಜಾತಿ ಗಣತಿ ವಿಚಾರದಲ್ಲಿ ಸ್ಟಾರ್ಟ್ ಮಾಡೋಕ್ಕಾದ್ರೆ ಒಂದು ದೃಢವಾದ ನಿಲುವು ಮಾಡಿ 165 ಕೋಟಿ ರೂಪಾಯಿಗಳನ್ನು ಇಟ್ಟು ಒಂದು ಕಾಂತರಾಜ್ ವರದಿನ ಒಂದು ಹೇಳ್ತೀನಿ ಕೇಳಿ ಮಾಡ್ತಾರೆ. ಅದು ಅನುಷ್ಠಾನಗೊಳ್ಳೋದಿಲ್ಲ, ಡೆಫಿನೆಟ್ಲಿ ಆಗಲಿಲ್ಲ. ಅವ್ರ ಪೀರಿಯಡ್ ಅಲ್ಲಿ ಅವ್ರಿಗೆ ಕೊಟ್ಟಿರಲಿಲ್ಲ ಅದನ್ನ. ಸಮ್ಮಿಶ್ರ ಸರ್ಕಾರ ಬಂದು ಹೇಳ್ತೀನಿ ಇಲ್ಲ ಅದು ಆಯೋಗ ಕೊಡಬೇಕಾಗ್ತದೆ, ಆಯೋಗ ತಂದು ಕೊಟ್ಟಿರಲಿಲ್ಲ ಅವ್ರಿಗೆ. ಆದ್ರೆ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಕೊಡಕ್ ಬಂದಾಗ ಡೇಟ್ ಕೊಡೋದಿಲ್ಲ, ಧಮಕಿ ಹಾಕ್ತಾರೆ. ಯಾರಿಗೆ ಹಿಂದುಳಿದ ಮಂತ್ರಿಗೆ ಇದನ್ನು ರಿಸೀವ್ ಮಾಡೋದ್ರೆ ಮಂತ್ರಿ ಮಂಡಲ ತೆಗೆದಾಕ್ತೀನಿ ಅಂತಕ್ಕಂಥ ಧಮಕಿ ಆಗ್ತದೆ ಕೆಲಸ ಯಾರು ಇದ್ರೆ JDS ಅವಾಗ ನಮ್ಮದೇ ಸಮ್ಮಿಶ್ರ ಸರ್ಕಾರದಿಂದ JDS ನಾಯಕ ಕುಮಾರಸ್ವಾಮಿ ಅವರಂತ ಮಾತು ಹೇಳ್ತೀನಿ. ತದನಂತರ 10 ವರ್ಷಗಳಾದ ಟೆಕ್ನಿಕಲಿ ಇಟ್ ನಾಟ್ ಸ್ಟ್ಯಾಂಡ್ ಗುಡ್ ಅಂತ ಹೇಳಿ ಮತ್ತೆ ಮಧುಸೂದನ್ ನಾಯಕರ ರಿಪೋರ್ಟ್ ಹಾಕೊಂಡು ಒಂದು ನಿಮಿಷ ಸರ್, ಲೆಟ್ ಮಿ ಕಂಪ್ಲೀಟ್ ಅಬೌಟ್ ಇಟ್ ಸರ್. ಈಗ ಹೇಳ್ತಾ ಇದ್ದೀನಿ ಕೇಳಿ. ಈ 5 ಗ್ಯಾರಂಟಿಗಳಿಗೆ ಮಾತಾಡೋದು, ಗ್ಯಾರಂಟಿಗಳು ಕೊಟ್ಟಾಗ ಬಿಜೆಪಿ ಟೀಕೆ ಮಾಡಿದ್ರೆ ಅಂದ್ರೆ ಆತ್ಮಸಾಕ್ಷಿಯಿಂದ ಮಾತಾಡ್ಲಿಕ್ಕೆ ಕೇಳಿ. ಬಿಜೆಪಿ JDS ಬೀದಿಯಲ್ಲಿ ಹೋರಾಟ ಮಾಡಿದ್ರಲ್ರಿ, ನೀವೇ ಕ್ಲಿಪ್ಪಿಂಗ್ಗಳು ತೋರಿಸಿದ್ರಲ್ರಿ, ದಿವಾಳಿ ಆಗ್ತದೆ ಅಂತ ತಾವು ಕೂಡ ನನ್ನ ಪ್ರಶ್ನೆಗಳು ಮಾಡಿದ್ರಲ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ಪರ್ ಕ್ಯಾಪಿಟ ಕರ್ನಾಟಕ ರಾಜ್ಯದ ಕನ್ನಡಿಗಂದು 2 ಲಕ್ಷಕ್ಕಿಂತ ಹೆಚ್ಚು ಇರ್ತಕ್ಕಂಥದ್ದು ನಂಬರ್ 1 ಇನ್ ದ ಕಂಟ್ರಿ ಅಂತ ಮಾತು ಹೇಳ್ತಾ ಇದ್ದೀನಿ. ಸಾಲದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಒಂದ್ಸಲ 63,000, ಇನ್ನೊಂದ್ಸಲ 70,000 ಚಿಲ್ಲರೆ 2 ವರ್ಷದಲ್ಲಿ ಮಾಡಿದ ಸಾಲಗಳು ಮಾಡಿದಾಗ ಬೊಮ್ಮಾಯಿಯವರು ಬರೇ 3 ವರ್ಷಗಳ ಆಡಳಿತದಲ್ಲಿ 3.25 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇದನ್ನ 5.54 ಲಕ್ಷಕ್ಕೆ ತಗೊಂಡೋದ್ರಲ್ಲ, ಏನ್ ಘನ ಕಾರ್ಯ ಮಾಡಿದ್ರಿ? ಅದನ್ನ ಹೇಳ್ತೀನಿ ಕೇಳಿ. ಅವಕಾಶವಾದಿ ಅಲ್ಲ, ಅವರು ಪರಿಶ್ರಮ ಪಟ್ಟು ಹೋರಾಟ ಮಾಡಿ ಬಂದಿರತಕ್ಕಂಥ ಒಂದ್ ಮಾತ್ರ ತಿಳ್ಕೊಳ್ಳಿ. ಅವರು ನಮ್ಮ ಪಕ್ಷದ ಜೊತೆಗೆ ಕೈಗೂಡಿಸಿ ಪಕ್ಷದ ಇವರು 18ರಲ್ಲಿ ಇದು ಬೆನಿಫಿಟ್ ಬಂದಿತ್ತು, ಇವ್ರು ಬಂತು ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ. ಅವತ್ತು ಕೂಡ ಪಾರ್ಟಿ ಅಧ್ಯಕ್ಷ ಯಾರು? ಡಾಕ್ಟರ್ ಪರಮೇಶ್ವರ ಇದ್ದಿದ್ದು. ನಾವು ಸೋತ ಸಂದರ್ಭದಲ್ಲಿ
ಸೋತಾಗ ನೀವು ಸಿದ್ದರಾಮಯ್ಯ ನೇತೃತ್ವ ಅಂತ ಹೇಳ್ತೀರಿ, ಗೆದ್ದಾಗ ಪರಮೇಶ್ವರ್ ನೇತೃತ್ವ ಅಂತ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಪರಮೇಶ್ವರರು, ಖರ್ಗೆ ಅವರು ಒಕ್ಕೂಡಿ ಒಟ್ಟಾಗಿ ಸಾಮೂಹಿಕ ಕೆಲಸ ಮಾಡೋದಕ್ಕೆ ಪ್ರತ್ಯೇಕ ಧರ್ಮ ಹೋರಾಟ ಹುಡುಕಿ ಜಾತಿಗಳ ನಡುವೆ ಬಿಜೆಪಿಯ ಪರ್ಸೆಪ್ಷನ್ ಆಗಿತ್ತು. ನಮ್ಮ ಮೇಲೆ ಗೂಬೆ ಕುಡಿಸಿ ಕೆಲಸ ಮಾಡಿದ್ರು, ಸಕ್ಸಸ್ಫುಲ್ ಆದ್ರು. ಅದು ಒಂದ್ ಹೇಳ್ತೀನಿ ಕೇಳಿ ಸರ್, ಎರಡು ಅವಧಿಯಲ್ಲಿ ಕೂಡ ಅವ್ರು ಮುಖ್ಯಮಂತ್ರಿಗಳಾಗ್ತಾರೆ, 2 ಬಾರಿ ಅಪೋಸಿಷನ್ ಲೀಡರ್ ಆಗ್ತಾರೆ. ಅವರು ತಿಳ್ಕೊಳ್ತಾರೆ ಕೆಲಸ ಏನದಂದ್ರೆ ಸಾಮಾಜಿಕ ಪರಿಕಲ್ಪನೆಯೊಂದಿಗೆ ಅವರ ಸಬಲೀಕರಣ ಏನಂದ್ರೆ ಗೊತ್ತಾ, ಗ್ಯಾರಂಟಿಗಳು ಕೊಟ್ಟಾಗ, ಭಾಗ್ಯಗಳು ಕೊಟ್ಟಾಗ ಎಲ್ಲರೂ ಸೋಮಾರಿಗಳು ಮಾಡ್ತಾರೆ ಅಂತ ಹೇಳಿದ್ರು. ಇವತ್ತು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ 2ನೇ ರಾಜ್ಯ ಇರ್ತಕ್ಕಂಥ GDP ಗ್ರೋತ್ ಯಾಕಿರ್ತದೆ, ಯಾಕೋಸ್ಕರ ಇದೆ? ಕೇಳಿ ಒಂದ್ ನಿಮಿಷ, ಡೋಂಟ್ ಸ್ಪಾಯ್ಲ್. ಕೇಳ್ತಿದ್ದೀನಿ ಲಾಸ್ಟ್ ಒಂದ್ ನಿಮಿಷ. ಈಗ ನಮ್ಮ ಕುತೂಹಲ ಇದೆ ರೀ ವೀಕ್ಷಕರಿಗೆ. ಲಾಸ್ಟ್ ಅಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಕೇಳಿ. ಸಿದ್ದರಾಮಯ್ಯ ನೋಡಿ, ಸಿದ್ದರಾಮಯ್ಯ ಸಾಹೇಬರು ಅವರ ಆರ್ಥಿಕ ನೀತಿ, ಆರ್ಥಿಕ ಶಿಸ್ತು ಬದ್ಧತೆ ಇರೋದಕ್ಕೋಸ್ಕರನೇ ಇವತ್ತು ಹೇಳ್ತಾ ಇದ್ದೀನಿ ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿರ್ಬೋದು. ಕಟ್ಟ ಕಡೆಯದಾಗಿ ಎಸ್ ನಾಗರಾಜ್ ನಾನೇನು ಹೇಳ್ಬೇಕು? 30 ಸೆಕೆಂಡ್ ನನಗೆ ಕಟ್ಟ ಕಡೆಯದಾಗಿ ನಾಗರಾಜ್ ಪ್ಲೀಸ್ ಸ್ಟಾಪ್. ಕಟ್ಟ ಕಡೆಯದಾಗಿ ಇವತ್ತಿನ ಡಿಬೇಟ್ ಅನ್ನು ನೋಡಿದ ಸುವರ್ಣ ನ್ಯೂಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೊಂದು ಸೂಚನೆ: 3 ಪಕ್ಷಗಳ ವಕ್ತಾರರು ಹೇಳಿದ್ದನ್ನು ಪೂರ್ತಿಯಾಗಿ ಸತ್ಯ ಅನ್ಕೋಬೇಡಿ ಅಂತ ಹೇಳ್ತಾ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.